ಪ್ರಶ್ನೋತ್ತರ 4ನೇ ದಿವಸ. ಪ್ರಶ್ನೋತ್ತರ ಭಾಗ 4ನೇ ದಿವಸ. ಪ್ರಶ್ನೋತ್ತರ ಇವತ್ತು 4ನೇ ಭಾಗ ನಡೀತಾ ಇದೆ. ದೇವಾದಿದೇವ ಪಾರ್ಶ್ವನಾಥರಿಗೆ ಜಯವಾಗಲಿ. ದೇವಾದಿದೇವ ಮಹಾವೀರ ಭಗವಾನರಿಗೆ ಜಯವಾಗಲಿ. ಪರಂ ಪೂಜ್ಯ ಆಚಾರ್ಯ ಚಾರಿತ್ರ ಚಕ್ರವರ್ತಿ ಶಾಂತಸಾಗರ ಮಹಾರಾಜರಿಗೆ ಜಯವಾಗಲಿ. ಪರಂ ಪೂಜ್ಯ ಆಚಾರ್ಯ ರತ್ನ ಬಾಹುಬಲಿ ಮಹಾರಾಜರಿಗೆ ಜಯವಾಗಲಿ. ಸಮಸ್ತ ಶಿಕ್ಷಣ ಗುರುಗಳಿಗೆ ಜಯವಾಗಲಿ. ದೀಕ್ಷಾ ಗುರು ಉಪದೇಶ ರತ್ನಾಕರ ಅರದ್ಬಲಿ ಮಹಾರಾಜರಿಗೆ ಜಯವಾಗಲಿ. ನೋಡ್ರಿ, ಇವ್ ನಿಮ್ದು ಏನಾಗ್ತಿದೆ ಅಂದ್ರೆ ಇವತ್ತು ಈಗ ನೋಡಿ ಎಲ್ಲ ಬಂದು ಕೂತಿದ್ರಿ. ಇವತ್ತು ಎಲ್ಲ ಬೇಗ ಬಂದು ಕೂತಿದ್ರಿ ಅಂತ ಕಾಣುತ್ತೆ. ನಿನ್ನೆ ಖಾಲಿ 30-35-40 ಜನ ಇದ್ರು ನಿನ್ನೆ ಅಷ್ಟೇ. ಇವತ್ತು 70-80 ಮೇಲೆ ಜನ ಬಂದಿದ್ದೀರಿ ನೋಡ್ರಿ. ಹಿಂಗೆ ಏನಾಗುತ್ತೆ ಈಗ ನೋಡಿ, ನೀವು ಯಾರು ನಿನ್ನೆ ಬಂದಿಲ್ಲ ನೋಡ್ರಿ, ಅವ್ರಿಗೆ ಇವತ್ತೇನು ಗೊತ್ತಾಗಲ್ಲ. ಹಿಂಗೆ 80 ಮೇಲೆ ಆಗಿದ್ದಾರೆ. ಇವತ್ತು 85 ಬಂದಿದ್ದೀರಿ. ಹಬ್ಬ ಆದ್ರೆ ಅಂದ್ರೆ ನಿನ್ನೆ ಯಾರು ಬಂದಿದ್ದಾರೆ, ನಿನ್ನೆ ಯಾರು ಬಂದಿಲ್ಲ ನೋಡ್ರಿ, ಅವ್ರಿಗೆ ಸ್ವಲ್ಪ ವಿಷಯಗಳು ಗೊತ್ತಾಗಲ್ಲ. ಹಿಂಗೆ ಇರ್ಲಿ. ಇನ್ನು ಪ್ರಶ್ನೋತ್ತರಗಳು ನಡೀತಿದಾವೆ ನೋಡ್ರಪ್ಪ. ಪ್ರಶ್ನೋತ್ತರಗಳು ಕಂಟಿನ್ಯೂ ಮಾಡೋಣ. ಇನ್ನೋಣ ಇನ್ನು ವಿಷಯ ಮಾಡೋಣ. ಮಹಾರಾಜರೇ, ನಿಮಗ್ರಿ ನಿನ್ನೆ ತಾರಾಬಾಯಿ 7 ಕೈ ದೂರದಿಂದ ಹೆಂಗಸರ್ರಿ ಮಾರ್ಜೋಳಿ ಕೈ ಮುಗಿಬೇಕಂತ ಹೇಳ್ದಾರ್ರಿ. ಆಯ್ತು, ಹೆಂಗಸರು ಮಾರ್ಜೋಳಿ ಹಂಗ ಆರ್ ಕೊಡ್ತಾರ್ರಿ. ಅಂದ್ರೆ ನೀವ್ ಹೇಳೋದು ಅಂದ್ರೆ ಹತ್ರದಲ್ಲಿ ಕೊಡ್ತಾರ ಆರ, ಹಂಗೆ ಅದಕ್ಕೆ ಹೇಳ್ತಿದ್ದೀರಿ? ಹಾ ರೀ. ಆಯ್ತಪ್ಪ, ಇಲ್ಲಿ ಕೇಳ್ರಿ, ಭಾಳ ಒಳ್ಳೆ ಪ್ರಶ್ನೆ. ನಿನ್ನ ತಾರಾಬಾಯಿ ಇರೋದೇನಿತ್ತು, ತಾರಾಬಾಯಿ ಹೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ಯಾರು ಹೇಳಿದಾರೆ ಪಾಪ. ಅವ್ರದ್ದೇನಿಲ್ಲ, ಭಾಳ ಚೆನ್ನಾಗಿದ್ದಾರೆ, ಅವ್ರು ಒಳ್ಳೆ ಇವರಿದ್ದಾರೆ. ಅವ್ರದ್ದೇನ ಅಂತ ಪ್ರಶ್ನೆ ಅವ್ರ ತಲೆ ಒಳಗಡೆ ಬರಲ್ಲ ಪಾಪ. ಯಾರು ಹೇಳ್ದನ್ನು ಕೇಳಿ ಅವ್ರು ಬಂದು ಇಲ್ಲಿ ಹೇಳಿದ್ರು. ಹಿಂಗೆ 7 ಕೈ ದೂರದಿಂದ ಹೆಂಗಸರು ಇರ್ಬೇಕಂತೆ ಮಹಾರಾಜರಿಗೆ ಅಂತ ಅಂದರು. ಅವ್ರಿಗೆ ಪಾಪ ಗೊತ್ತಿರಲಿಲ್ಲ ಅದು. ಅದ್ರ ಬಗ್ಗೆ ಹೇಳಿದೆ ನೀನು ನಿನ್ನೆ. ಮತ್ತೆ ಇದೇ ಪ್ರಶ್ನೆ ನಿಮ್ಮಿಂದ ನಾನು ಬರಲಿ ಅಂತ ಕಾಯ್ತಾ ಇದ್ದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಅದನ್ನ ಡೀಟೇಲ್ ಹೇಳಿಲ್ಲ. ಈ ಪ್ರಶ್ನೆ ನಿಮ್ಮಲ್ಲಿಂದ ಬರಲಿ ಅಂತ ನಾನು ಇದು ಮಾಡ್ತಾ ಇದ್ದೆ. ನೋಡ್ರಿ, ಇದು ಏನು ಗೊತ್ತಾ, ಅಲ್ಲಿ ಏನು ಮೂಲಾಚಾರ ಶಾಸ್ತ್ರದಲ್ಲಿ ಏನು ಬರೆದಾರೆ ಗೊತ್ತಾ? ನಾನು ನಿನ್ನೆ ಹೇಳಿದ್ದೆ ನಿಮಗೆ. ಅಲ್ಲಿ ಏನು ಬರೆದಾರೆ, ಇಷ್ಟೇ ಬರೆದಾರಪ್ಪ, ಬೇರೇನಿಲ್ಲ. ಆರಿಕೆಯರಿಗೆ ಹೇಳಿದ್ದಾರೆ. ಆರಿಕೆಯರು ಆಚಾರ್ಯರಿಗೆ 5 ಕೈ ದೂರದಿಂದ, ಉಪಾಧ್ಯಾಯರಿಗೆ 6 ಕೈ ದೂರದಿಂದ, ಮುನಿಗಳಿಗೆ 7 ಕೈ ದೂರದಿಂದ ನಮಸ್ಕಾರ ಮಾಡಬೇಕು ಗವಾಸನದಿಂದ ಅಂತ ಇಷ್ಟು ಮಾತ್ರ ಹೇಳಿದ್ದಾರೆ. ಬಾಕಿ ಅಲ್ಲಿ ಏನು ಹೇಳಿಲ್ಲ. ನಾನು ನಿನ್ನೆನೇ ಹೇಳಿದ್ದೆ ನಿಮಗೆ ಶಾಸ್ತ್ರ ಒಳಗಡೆ. ಯಾಕೆ ಗೊತ್ತಾ, ಇನ್ನು ಹಾಗೇನಾರು ಸರ್ವತ್ರ ನೀವು ಏಕಾಂತ ಹಿಡ್ಕೊಂಡು ಕೂತ್ಕೊಂಡ್ರೆ ಇದು ನಡೆಯಲ್ಲ. ಯಾಕೆ ನಡೆಯಲ್ಲ ಅಂತಂದರೆ, ಆಚಾರ್ಯ ಭಗವಾನ್ ಆಚಾರ್ಯ ಯಾರ ಆರಿಕೆ ದೀಕ್ಷೆ ಕೊಡ್ತಾರೆ. ನೀವು ನೋಡಿಲ್ಲ ಅಂತ ಕಾಣುತ್ತೆ. ಆರಿಕೆ ದೀಕ್ಷೆ ಯಾಕೆ ಕೊಡ್ತಾರೋ ನಾವು ಸಾಕಷ್ಟು ನೋಡಿದ್ದೀವಿ. ಆರಿಕೆ ದೀಕ್ಷೆನ ಏನು ಮಾಡ್ತಾರೆ, ಇಲ್ಲಿ ಕೂದಲು ಒಂದು ಸ್ವಲ್ಪ ಇರ್ತವೆ. ಮೊದಲೆಲ್ಲ ಕೇಶಾಲೋಚನೆ ಮಾಡಿರ್ತಾರೆ, ಸ್ವಲ್ಪ ಕೂದಲು ಉಳಿದಿರುತ್ತೆ. ಆ ಕೂದಲನ್ನು ಆಚಾರ್ಯರು ಸ್ವಯಂ ಕೈಯಲ್ಲಿ ಕಿತ್ತು ತೆಗೆದು, ಯಾರ್ದ ಆ ಸ್ತ್ರೀದು ಅಂದರೆ ಆರಿಕೆ ದೀಕ್ಷೆ ಅರ್ಥ ತಗೊಂತಾರೆ ಅವ್ರದ್ದು. ಮತ್ತು ಅವರ ಮೇಲೆ, ಆ ಸ್ತ್ರೀಯ ಮೇಲೆ, ತಲೆಯ ಮೇಲೆ ಸ್ವಸ್ತಿಕ ಬರೆದು, ಅದಾದ ನಂತರ ಅದರ ಮೇಲೆ ಲವಂಗಗಳನ್ನು ಕ್ಷೇಪಣೆ ಮಾಡ್ತಾರೆ. ಅಂದರೆ ಮೂಲ ಗುಣಗಳನ್ನು, ಅವರಿಗೆ 28 ಮೂಲ ಗುಣಗಳನ್ನು ಇದನ್ನೆಲ್ಲ ಕೊಡ್ತಾರೆ. ಯಾರಿಗೆ? ಆರಿಕೆಯರಿಗೆ, ಆಚಾರ್ಯರು. ಆದ್ದರಿಂದ ಅದು ಸರ್ವತ್ರ ಅಲ್ಲ, ಸರ್ವತ್ರ ನಿಯಮ ಅಲ್ಲ. ಇನ್ನು ಮತ್ತೆ ಮುನಿ ಇರಲಿ, ಆ ಉಪಾಧ್ಯಾಯರಿರಲಿ, ಆಚಾರ್ಯರಿರಲಿ, ಯಾರೇ ಇರಲಿ, ಅವರಿಗೆ ಆಹಾರ ಕೊಡೋದಕ್ಕೆ ಖಾಲಿ 1 ಕೈ ದೂರದಿಂದ, 1-1.5 ಕೈ ದೂರದಿಂದ ಸ್ತ್ರೀಯರು ನಿಂತು ಆಹಾರ ಕೊಡ್ತಾರೆ. ಆದ್ದರಿಂದ ಆ ನಿಯಮಗಳು ಎಲ್ಲ ಕಡೆ ಒಂದೇ ರೀತಿ ಆಗೋದಿಲ್ಲ. ಅರ್ಥ ಆಯಿತು? ಶಾಸ್ತ್ರದ ಏನೋ ಪ್ರಕರಣಗಳಿರ್ತವೆ, ನಾವು ಅದನ್ನೆಲ್ಲ ಅಪಾರ್ಥ ಮಾಡ್ಕೊತೀವಿ ಅಷ್ಟೇ. ನೀವು ಕೇಳಿರೋ ಪ್ರಶ್ನೆ ಭಾಳ ಚೆನ್ನಾಗಿತ್ತಪ್ಪ. ಇದು ಈ ಪ್ರಶ್ನೆ ಯಾರು ಕೇಳಿ ನೀವು ಅಂತ ನಾನು ಕಾಯ್ತಾ ಇದ್ದೆ. ಇದು ಅಂದ್ರೆ ನಿಮಗೆ ಇದು ತಿಳಿತು, ಹಂಗಾರೆ ಒಳ್ಳೇದಾಯ್ತು. ಇದಿರಲಿ. ಆಯ್ತಪ್ಪ. ಇನ್ನು ಈಗ ಸ್ತ್ರೀ ಅಭಿಷೇಕದ ಸಂಬಂಧಪಟ್ಟ ಮುಂದಿನ ಪ್ರಶ್ನೆ ಕೇಳ್ರಿ. ಮಹಾರಾಜಿ, ಈಗ್ರಿ ಅಭಿಷೇಕ ಮಾಡೋರಿ ಗಾಡಿ ಮ್ಯಾಗ ಮಡಿ ಉಟ್ಕೊಂಡು ಗಾಡಿ ಮ್ಯಾಗ ಬರಕ್ ಬರ್ತೈತ್ರಿ? ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳ್ರಿ. ಇಲ್ಲಿ ಇವ್ರು ಏನು ಕೇಳಿದ್ದಾರೆ ಗೊತ್ತಾ? ಈಗ ಇವ್ರೇನು ಕೇಳಿದ್ರಿ ಈಗ ಅಂದರೆ, ಯಾರು ಅಭಿಷೇಕ ಮಾಡ್ತಾರೆ ನೋಡ್ರಿ, ಅವರು ಮಡಿಯನ್ನು ಉಟ್ಕೊಂಡು ಗಾಡಿ ಮೇಲೆ ಹತ್ಕೊಂಡು ಬರ್ಲಿಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾಳ ಒಳ್ಳೆ ಪ್ರಶ್ನೆ ಇದು. ಈಗ ಎಲ್ಲ ಕಡೆ ಸಮಸ್ಯೆ ಇದೆ. ಅದಕ್ಕೋಸ್ಕರ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಎಲ್ಲ ಊರಾಗೂ ಸಮಸ್ಯೆ ಇದೆ, ಭಾರಿ ಊರಾಗೂ ಸಮಸ್ಯೆ ಇದೆ. ಆದರೆ ನಾನು ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ, ನಡೆಯಲ್ಲ. 100% ನಡೆಯಲ್ಲ. ನಮ್ಮ ಶಿಷ್ಯರಿಗೆ ನಾನು ಯಾರು ಬರೋದಕ್ಕೆ ಬಿಡಲ್ಲ. ನನ್ನ ಹಿಂದ್ಗಡೆ ನಾನು ಹೋದ್ಮೇಲೆ ಯಾರು ಏನಾರು ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದರೆ ನಾವು ಯಾರ್ಯಾರ ಕಡೆಗೆ ಅಭಿಷೇಕ ಮಾಡಿಸ್ತೀವಿ ಅವ್ರು ಯಾರಿಗೂ ಕೂಡ ನಾನು ಗಾಡಿ ಮೇಲೆ ಹತ್ಕೊಂಡು ಬರೋದಿಲ್ಲ. ಬರೋತ್ತಿಗೆ ಅಕಸ್ಮಾತ್ ನಿಮ್ಮ ಏನಾರ ಸೆರಗಿರಲಿ, ನಿಮ್ಮ ಅಕಸ್ಮಾತ್ ಯಾರ ಗಂಡಸರು ಹುಟ್ಟಿರೋ ಬಟ್ಟೆ ಇರಲಿ, ಅದು ಯಾರಾದ್ರೂ ಗಾಡಿಗೆ ಟಚ್ ಆದರೂ ಕೂಡ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತೀನಿ ಅವ್ರ ಮಾಡಿ. ಅರ್ಥ ಆಯಿತು? ನಮ್ಮ ಇದರಲ್ಲಿ ನಾನು ಯಾವತ್ತೂ ಕಾಂಪ್ರಮೈಸ್ ಇಲ್ಲ ಆ ವಿಷಯದಲ್ಲಿ. ಯಾಕೆ ಅಂತ ಕೇಳ್ಬೋದು. ಈಗ ನೀವು ಯಾಕೆ ಕೇಳ್ಬೋದು, ಯಾಕೆ ಅಂತ ಕೇಳ್ಬೋದು. ಯಾಕೆಂದರೆ ಸಾಕಷ್ಟು ಗಾಡಿಯ ಶೀಟ್ಗಳು ಬಟ್ಟೆಯವು ಇರ್ತವೆ.
ಮತ್ತು ಗಾಡಿ ಹೆಂಗೆ ಬರುತ್ತೆ, ಗಾಡಿ ಚಕ್ರದ ಒಳಗಡೆ ಎಲ್ಲ ಇರುವೆಗಳು, ಇನ್ನು ಯಾರು ಏನಾರು ಉಗುಳಿರ್ತಾರೆ, ಮತ್ತೇನಾರು ಹಲ್ಲಿ ಹಾವು ಕಪ್ಪೆ ಎಲ್ಲ ಸತ್ತು ಬಿದ್ದಿರ್ತವೆ, ಅದ್ರ ಮೇಲೆಲ್ಲ ಗಾಡಿ ಬರುತ್ತೆ. ಹಾಂ, ಮತ್ತು ಇನ್ನೊಂದು ಏನು ಅಂದರೆ, ಈಗ ಏನು ಹೀರೋ ಹೋಂಡಾ ಆದಿ ಎಲ್ಲ ಗಾಡಿಗಳು, 2 ವೀಲರ್ ಗಾಡಿಗಳು ನಿಮ್ಮ ಬರ್ತವೆ, ಆ ಗಾಡಿಗಳಿಗೆಲ್ಲನ ಅಲ್ಲಿ ಕಂಪನಿಯಿಂದ ಕೀದೊಳಗಡೆ ಬಂಚು ಚರ್ಮದ ಕೊಟ್ಟಿರ್ತಾರೆ. ಗೊತ್ತಾಯ್ತಿದ್ ನಿಮಗೆ? ನೋಡಿದಿರಿ ಇದನ್ನ? ಹಾ, ಈ ಚರ್ಮದ ಕೊಟ್ಟಿರ್ತಾರೆ, ಚರ್ಮದ ಇರ್ತಾವು. ಹಾಗಾಗಿ ಅದನ್ನೆಲ್ಲ ನೀವು ಮಡಿ ಉಟ್ಕೊಂಡು ಅಕಸ್ಮಾತ್ ನೀವು ಚರ್ಮದ ಬಂಚ್ ಒಳಗಡೆ ಕೀ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಇನ್ನು ಎಲ್ಲಿಂದಪ್ಪ ಮಡಿ? ಅದಕ್ಕೆ ಮಡಿಗೆ ಅರ್ಥ ಇರ್ತಾ? ಹಾ, ಮತ್ತು ಚಮ್ಮರಿಗೂ ನಿಮ್ಗೂ ಏನು ವ್ಯತ್ಯಾಸ ಇರೋದಿಲ್ಲ. ಅಂತ ಮನುಷ್ಯರು ಯಾರು ಅಭಿಷೇಕ ಮಾಡೋದಕ್ಕೆ ಬರಲ್ಲ. ಅರ್ಥ ಆಯ್ತು? ಮಹಾರಾಜಿ, ಬೇರೆ ಜಾತಿನ ಹುಡುಗಿನ ಮದ್ವಿ ಮಾಡ್ಕೊಂಡು ಬಂದ್ರೆ ಅವ್ರ ಅಭಿಷೇಕ ಮಾಡಕ್ ನಡೀತೈತೇನೇನ್ರಿ? ಒಳ್ಳೆ ಪ್ರಶ್ನೆ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಇವರು. ಏನಂತೆ ಇವ್ರದ್ದು ಪ್ರಶ್ನೆ ಏನಿತ್ತು? ಈಗ ಪ್ರಶ್ನೆ ಏನು ಎಲ್ಲರಿಗೂ ಗೊತ್ತಾಯ್ತಲ್ಲ ನಿಮಗೆ? ಅಕಸ್ಮಾತ್ ಬೇರೆ ಜಾತಿಯ ಹುಡುಗಿ ಅಂದರೆ ಜೈನರನ್ನ ಬಿಟ್ಟು ಬೇರೆ ಜಾತಿಯ ಹುಡುಗಿಯನ್ನು ಏನಾರು ಮದುವೆ ಆಗಿ ಯಾರು ಬಂದರೆ ಆ ಹುಡುಗಿಗೆ ಭಗವಾನರ ಅಭಿಷೇಕ ಮಾಡೋದಕ್ಕೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ರು. ಭಾಳ ಒಳ್ಳೆ ಪ್ರಶ್ನೆ ಇದು, ಭಾರಿ ಒಳ್ಳೆ ಪ್ರಶ್ನೆ ಇದು, ಭಾರಿ ಒಳ್ಳೆ ಮಹತ್ವಪೂರ್ಣ ಪ್ರಶ್ನೆ ಇದು. ನೋಡಿ, ಬ್ರಾಹ್ಮಣರ ಹುಡುಗಿ ಮತ್ತು ಲಿಂಗಾಯತರ ಹುಡುಗಿ ಇವರು ನಡೆಯುತ್ತೆ. ಆದರೆ ಹೆಂಗೆ ನಡೆಯುತ್ತೆ ಅಂದ್ಕೊಳ್ಳಿ, ಹೆಂಗೆ ನಡೆಯುತ್ತೆ? ಅವ್ರನ್ನ ಏನು ನೀವು ಇಲ್ಲಿಗೆ ಕರ್ಕೊಂಬಂದಿರ್ತೀರಿ ಅಂದ್ರೆ ಮದುವೆ ಆಗಿರ್ತೀರಿ, ಆ ನಂತರ ಅವರ ತವರು ಮನೆಗೆ ಅವರನ್ನು ಕಳಿಸುವ ಹಾಗೆ ಇಲ್ಲ. ಯಾಕೆಂದರೆ ಅವ್ರ ಮನೇಲಿ ತವ್ರ ಮನೇಲಿ ಅಕಸ್ಮಾತ್ ಅವ್ರು ಏನಾರ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು, ಮತ್ತಿನ್ನ ಮದ್ಯ ಮಾಂಸ ಆದಿ ಎಲ್ಲನ ಇದು ತಿನ್ನೋರು ಇದ್ರೆ ನಡೆಯಲ್ಲ. ಅವರಿಗೆ ಅಕಸ್ಮಾತ್ ನಮ್ಮ ಹುಡುಗ ಯಾರು, ನಮ್ಮ ಜಾತಿಯ ಜೈನ್ ಹುಡುಗ ಯಾರು ಮದುವೆ ಆದರೆ ಅವರಿಗೆ ಅಷ್ಟ ಮೂಲ ಗುಣಗಳನ್ನು ಕೊಡಬೇಕು. ಯಾರಿಗೆ? ಆ ಹುಡುಗನಿಗಂತೂ ಹೇಗೂ ಬೇಕು, ಹುಡುಗಿಗೆ ಅಷ್ಟ ಮೂಲ ಗುಣಗಳನ್ನು ಕೊಡಬೇಕು. ಅಷ್ಟ ಮೂಲ ಗುಣಗಳು ಅಂದರೆ ನಿಮಗೆಲ್ಲ ಕಲಿಸಿದ್ದೀವಿ ಅದನ್ನು ಆ ಸಮಯದಲ್ಲಿ. ಅಂದರೆ ಅತ್ತಿ ಆಲ ಗೋಳಿ ಬಸರ ಅರಳಿ ಮತ್ತು ಮಕರ ಮದ್ಯ ಮಧು ಮಾಂಸ ಇದನ್ನೆಲ್ಲ ತ್ಯಾಗ ಮಾಡಿಸಿ ಅವರಿಗೆ ಕೊಡಬೇಕು. ಮತ್ತು ಮನೆಗೆ ಹೋಗಬಾರ್ದು, ಅವ್ರ ಮನೆಗೆ ಅಕಸ್ಮಾತ್ ಅವ್ರ ಮನೆಗೆ ಹೋದರೂ ಅಭಕ್ಷ್ಯಗಳ ಸೇವನೆಯನ್ನು ಮಾಡಬಾರ್ದು. ಅಂಥವ್ರನ್ನ ಮತ್ತೆ ಅವರು ಜನ್ಮದಿಂದ ಮಾಂಸಾಹಾರಿ ಇರಬಾರ್ದು. ಈಗ ಯಾರು ಅಕಸ್ಮಾತ್ ಮಾಂಸಾಹಾರಿ ಹುಡುಗಿಯರು ಇರ್ತಾರೆ, ಮಾಂಸಾಹಾರಿಗಳು ಇರ್ತಾರೆ, ಅವ್ರು ಮಾಂಸ ತಿಂದೇ ಬೆಳೆದವ್ರು ಇರ್ತಾರೆ, ಅಂಥವ್ರನ್ನ ತಗೊಂಬಂದು ನೀವು ಇಲ್ಲಿ ಶುದ್ಧ ಮಾಡಬೇಕು ಅಂದ್ರೆ ಅದು ಪಿಂಡ ಶುದ್ಧಿ ಆಗೋದಿಲ್ಲ. ಅದರಲ್ಲಿ ಸ್ಪರ್ಶ ಶುದ್ರ ಮತ್ತು ಅಸ್ಪರ್ಶ ಶುದ್ರ ಅಂತಿದೆ. ಅಸ್ಪರ್ಶ ಶುದ್ರರಂತೂ ಏನು ಮಾಡಿದ್ರು ಶುದ್ಧ ಆಗೋದಿಲ್ಲ. ಸ್ಪರ್ಶ ಶುದ್ರರ ಒಳಗಡೆ ಇವರನ್ನ ಈ ರೀತಿ ಎಲ್ಲ ವಿಧಿ ಮಾಡಿ ಅವರನ್ನ ಆ ರೀತಿ ನಿಯಮಗಳಿಂದ ಶುದ್ಧ ಮಾಡಿದರೆ ಎಲ್ಲರೂ ಮಾಡಬಹುದು. ಅದು ಮತ್ತೆ ಎಲ್ಲರಿಗೂ ಅವಕಾಶ ಇಲ್ಲ. ಎಲ್ಲಿ? ಬ್ರಾಹ್ಮಣರು ಮತ್ತು ಲಿಂಗಾಯತ ಒಳಗಡೆ, ಅಂದರೆ ಅವರು ಜನ್ಮದಿಂದ ಮಾಂಸದಿಂದವ್ರು ಇರಬಾರ್ದು, ಶಾಕಾಹಾರಿಗಳಿರಬೇಕು. ಆ ರೀತಿ ಏನಾರು ಮಾಡ್ಬೋದು, ಬಾಕಿದವರಿಗೆ ಅವಕಾಶ ಇಲ್ಲ. ಗೊತ್ತಾಯ್ತು? ಮಹಾರಾಜರೇ, ಪ್ಲಾಸ್ಟಿಕ್ ಕವರ್ನಲ್ಲಿ ರೀ ಮಡಿ ಹಾಕೊಂಡ್ ಬಂದ್ರೆ ನಡೀತೀನಿಲ್ರಿ? ಹಾಂ, ಇದು ನೋಡ್ರಿ, ಇದು ಒಂದು ಭಾಳ ಒಳ್ಳೆ ಪ್ರಶ್ನೆನೇ ಇದೆ. ಎಲ್ಲ ಕಡೆ ಇದೊಂದು ಸಮಸ್ಯೆನೇ ಇದೆ. ಈಗ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವ್ರು ಏನು ಕೇಳಿದಾರೆ ಅಂದ್ರೆ, ಈಗ ಪ್ಲಾಸ್ಟಿಕ್ ಕವರ್ಗಳು ಬರ್ತಾವಲ್ಲ, ಅದರಲ್ಲಿ ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ಬಂದು ಬಸ್ತಿಗೆ ಬಂದು ಇಲ್ಲಿ ಉಟ್ಕೊಂಡು ನಾವು ಅಭಿಷೇಕ ಮಾಡೋಕ್ಕೆ ಬರುತ್ತಾ ಅಂತ ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಶಿಷ್ಯರಿಗೆ ನಾನು ಇದುವರೆಗೆ ಯಾರಿಗೂ ಕೂಡ ಶ್ರಾವಕರಿಗೆ ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ಇನ್ನು ಮುಂದೆ ನಾನು ಕೊಡೋದಿಲ್ಲ. ಈ ಮಡಿ ನಮಗೆ ನಡೆಯಲ್ಲ. ಯಾಕೆ ಅಂತ ಕೇಳಿ, ಈಗ ನೀವು ಪ್ಲಾಸ್ಟಿಕ್ ಕವರ್ನೊಳಗಡೆ ಮಡಿ ಹಾಕಾರು ಹೆಂಗೆ? ಈಗ ಅಕಸ್ಮಾತ್ ಮನೇಲಿ ನೀವು ಅದಕ್ಕೊಂದ್ಸಲ ಮತ್ತೆ ನಿಮ್ಮ ಬಟ್ಟೆ ವಸ್ತ್ರನೆಲ್ಲ ತೆಗೆದು ಶುದ್ಧ ಆಗಿ ಆ ಮಡಿಯನ್ನು ನೀವು ಅದರೊಳಗಡೆ ಕವರ್ ಒಳಗಡೆ ಹಾಕಬೇಕು ಒಂದ್ಸಲ, ಮತ್ತೆ ಅದನ್ನು ಬೇರೆ ಕಡೆ ಇಡಬೇಕು. ಮತ್ತೆ ನಿಮ್ಮದು ಬೇರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನೀವು ಇಲ್ಲಿವರೆಗೆ ಬರೋರು, ಮತ್ತೆ ಅದನ್ನು ಮಡಿ ತೆಗೆದಿಡೋದು, ಇದೆಲ್ಲ ಅದರಲ್ಲಿ ಮಡಿ ಉಳಿಯೋದಿಲ್ಲಪ್ಪ. ಹಾಗೆಲ್ಲ ಮಾಡೋದು ಒಳ್ಳೆಯದಲ್ಲ. ಹಾಗೆಲ್ಲ ಮಾಡಿದ್ರೆ ಮತ್ತೆ ಏನು ಉಳಿತದ್ರೊಳಗಡೆ? ಏನು ಉಳಿಯೋದಿಲ್ಲ. ಆದ್ದರಿಂದ ಪ್ಲಾಸ್ಟಿಕ್ ಕವರ್ನೊಳಗಡೆ ತಂದಿರೋ ಮಡಿಗಳು ನಡೆಯಲ್ಲ, ಬಿಲ್ಕುಲ್ ನಡೆಯಲ್ಲ. ಅದಕ್ಕೆ ಅಕಸ್ಮಾತ್ ನಿಮಗೆ ಯಾವ್ದಾದ್ರು ಬಸ್ತಿ ಪಕ್ಕದಲ್ಲಿ ನೀವು ಹೋದ್ರಿ, ನಿಮಗೆ ಅಲ್ಲಿ ಅಭಿಷೇಕ ನಡೀತಾ ಇದೆ, ಯಾರ್ದು ಮಡಿ ನಿಮಗೆ ಸಿಕ್ಕೋದಿಲ್ಲ, ಆ ಸಮಯದಲ್ಲಿ ನೀವೇನು ಮಾಡಿರಿ, ಮಡಿ ಬಟ್ಟೆಗಳನ್ನು ಅಂದರೆ ಧೋತಿ ದುಪ್ಪಟ ಅಂತಾರಲ್ಲ, ಅಂದರೆ ಶಾಲು ಇಂಥದ್ದೆಲ್ಲ, ಅದನ್ನು ತಗೊಂಡು ಸ್ವಲ್ಪ ಹಸಿ ಮಾಡಿರಿ. ಹಸಿ ಮಾಡಿ ಚೆನ್ನಾಗಿ ಹಿಂಡ್ರಿ ಆ ಹಸಿ ಬಟ್ಟೆಯನ್ನು ಉಟ್ಕೊಂಡು ನೀವು ಅಭಿಷೇಕ ಮಾಡ್ಬೋದು. ಅಂದರೆ ಜಾಸ್ತಿ ಸಮಯ ಅಲ್ಲಿ ನಿಲ್ಲೋದಿಲ್ಲ ಬಸ್ತಿ ಒಳಗಡೆ. ಯಾಕೆ? ಇದರಿಂದ ನಿಮ್ಮ ಶರೀರದಿಂದ ನಿಮ್ಮ ಆ ಬಟ್ಟೆಗಳಿಂದ ನೀರು ಕೆಳಗಡೆ ಇಳಿಬಾರ್ದು. ಆ ಥರ ಅಂದರೆ ಕಾಟನ್ ಬಟ್ಟೆಗಳಿದ್ದರೆ ಅದಕ್ಕೆ ಸರ್ವಶ್ರೇಷ್ಠ. ಅದಕ್ಕೋಸ್ಕರ ಕಾಟನ್ ಬಟ್ಟೆಗಳನ್ನು ನೀವು ಪೂಜೆ ಅಭಿಷೇಕದಲ್ಲಿ ಉಪಯೋಗ ಮಾಡಬೇಕು. ಯಾಕೆಂದರೆ ಅದು ನೀರು ಬಸೋದಿಲ್ಲ. ಭಾಳ ಚೆನ್ನಾಗಿ ಹಿಂಡಿ ಅದನ್ನು ಉಟ್ಕೊಂಡು
ಸ್ವಲ್ಪ ಏನಾರು ಒಂದಿಷ್ಟು ಹಾಲ ಒಂದಿಷ್ಟು ಇದನ್ನು ನೀರನ್ನು ಸ್ವಲ್ಪ ಅಭಿಷೇಕ ಮಾಡೋದು ಭಗವಂತರಿಗೆ ಬೇಗ ಬರೋದು ನೀವು ನಿಮ್ಮ ಬಟ್ಟೆಯನ್ನು ಬದಲಾಯಿಸ್ಕೊಳ್ಳೋದು, ಅಂದರೆ ನಿಮ್ಮ ಶರೀರಕ್ಕೆ ಶೀತ ಆಗಬಾರ್ದು, ಥಂಡಿ ಆಗಬಾರ್ದು, ಆ ರೀತಿ ವ್ಯವಸ್ಥೆ ನೋಡ್ಕೊಳ್ಳೋದು. ಶರೀರನೂ ಚೆನ್ನಾಗಿರಬೇಕು, ನಮ್ಮ ಧರ್ಮನೂ ಶ್ರೇಷ್ಠವಾಗಿ ಉಳಿಬೇಕು, ಆ ರೀತಿ ಮಾಡಬೇಕು. ಆಯ್ತು, ಗೊತ್ತಾಯ್ತಿದಾ? ಹಾಲು ಮೊಸರೆಲ್ಲ ಅಶುದ್ಧ ಇರ್ತಾವ್ರಿ, ಡೈರಿಯಿಂದ ತಂದ್ರ ಅಭಿಷೇಕ ಮಾಡಕ್ ಹೆಂಗ್ ನಡೆಯತ್ರಿ? ಅಪ್ಪ, ಇದು ನೀವು ಒಳ್ಳೆ ಪ್ರಶ್ನೆ ಆಯ್ತಲ್ಲ. ನಿಮ್ಮನ್ನು ನಾನು ನೋಡೇ ಇಲ್ಲ. ಫಸ್ಟೇ ಹೇಳಬೇಕು ಅಂದ್ರೆ ನಿಮ್ಮನ್ನು ನೀವೇನು ಬಂದಿದ್ದೀರಲ್ಲ, ಈಗ ಏನು ಪ್ರಶ್ನೆ ಕೇಳ್ತಾರೆ ಇವ್ರು ನಾನು ನೋಡೇ ಇಲ್ಲ ಇದುವರೆಗೆ. ನೀವು ಒಂದು ಕೆಲಸ ಮಾಡ್ರಪ್ಪ, ನೀವು ಇಲ್ಲಿ ಇರ್ರಿ. ಈ ನಮ್ಮದು ಕ್ಲಾಸ್ ಎಲ್ಲ ಮುಗಿದ್ಮೇಲೆ, ಇಲ್ಲಿ ನಮ್ಮದು ಪ್ರಶ್ನೋತ್ತರ ಭಾಗ ಎಲ್ಲ ಮುಗಿದ್ಮೇಲೆ, ಈ ನಮ್ಮ ಏನು ಇಲ್ಲಿ ಅಭಿಷೇಕ ಮಾಡೋರು ಇದ್ದಾರೆ, ಅದರೊಳಗೆ ಸ್ತ್ರೀನೂ ಇದ್ದಾರೆ, ಪುರುಷನೂ ಇದ್ದಾರೆ, ಹುಡುಗರು ಇದ್ದಾರೆ, ಎಲ್ಲನೂ ಇದ್ದಾರೆ. ಅವ್ರೀಗ ನೀವು ಕೇಳ್ರಿ, ಮಹಾರಾಜರು ಯಾವ ದ್ರವ್ಯದಿಂದ ಅಭಿಷೇಕ ಮಾಡಿಸ್ತಾರೆ ಕೇಳ್ರಿ. ನಾವು ನಮ್ಮ ಹುಡುಗರಿಗೆ ಅಷ್ಟು ಕಂಡೀಷನ್ ಆಗಿ ಹೇಳ್ತೀವಿ, ಹಾಲು ಸ್ವಯಂ ನೀವೇ ತೆಗೆದಿರೋದು ಮನೆಯದು ಬೇಕು, ಇಲ್ಲ ನಿಮ್ಮ ಪಕ್ಕದ ಮನೆಯಿಂದ ತಗೊಂಡ್ರು ಅವರು ಅಷ್ಟು ಶ್ರದ್ಧವಾನ್ ಬೇಕು. ಹಾಲು ಅಂದರೆ ಮೊಲೆಯಿಂದ ಎಮ್ಮೆ ಇರಲಿ ದನ ಇರಲಿ, ಹಾಲು ತೆಗೆದ ನಂತರ ಆ ಹಾಲನ್ನು 48 ನಿಮಿಷದೊಳಗಡೆ ಸೋಸಿ ಕಾಸಿ ಇಡಬೇಕು. ಸೋಸೋದಕ್ಕೇನು ಎಲ್ಲ ಶಾಸ್ತ್ರಕ್ಕೆ ಹೇಳಿಲ್ಲ, ಆದರೆ ನಾವು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಅದರೊಳಗಡೆ ಏನಾರು ಸಣ್ಣದು ಏನಾರು ಬಿದ್ದಿರಿ ಅದು ಸೋಸೋದು ಯೋಗ್ಯ ಇದೆ. ಅರ್ಥ ಆಯ್ತು? ನೀರು ಸೋಸೋದಾಗೆಲ್ಲ ನೀರಿನ ನಿಯಮ ಬೇರೆ ಇದೆ. ಇದನ್ನು ಸ್ವಲ್ಪ ಸೋಸಿ ಕಾಸಿ ಇಡಬೇಕು ಹಾಲನ್ನು. ಅಂಥ ಹಾಲು ಮತ್ತು 24 ಗಂಟೆ ನಡೀತದೆ. ಅರ್ಥ ಆಯ್ತು? ಯಾವುದಕ್ಕೆ ಅಭಿಷೇಕ ಮಾಡೋದಕ್ಕೆ ನಡೀತದೆ ಅವೆಲ್ಲ. ಇಲ್ಲ ಅಂದರೆ ಹಾಗೆ ಮತ್ತೆ ನೀವು ಡೈರಿಯಿಂದ ತೆಗೆದು ಹೆಂಗೆ ನಡೆಯೋದಕ್ಕೆ ಸಾಧ್ಯನಪ್ಪ? ಈಗ ಇಷ್ಟೆಲ್ಲ ಡೈರಿಗಳಿದ್ದಾವೆ, ಇವಕ್ಕೆಲ್ಲ ಅವ್ರಿಗೇನು ಹಾಲಿನ ಮರ್ಯಾದೆ ಗೊತ್ತಿದೆ? ಅವ್ರೇನು ಪಾಪ ಜೈನ ಶಾಸ್ತ್ರದ ಜ್ಞಾತರಿದ್ದಾರೆ? ಇಲ್ಲ, ಅವ್ರಿಗೆ ಪಾಪ ಏನೂ ಗೊತ್ತಿಲ್ಲ. ಆ ರೀತಿ ಅಶುದ್ಧ ಪದಾರ್ಥಗಳನ್ನ ಉಪಯೋಗ ಮಾಡೋದಿಲ್ಲ. ಮತ್ತು ಮೊಸರು ಕೂಡ ಅಷ್ಟೇ, ಹೆಪ್ಪಿನಿಂದ ಹೆಪ್ಪು ಹಾಕೋದಿಲ್ಲ. ಅಂದರೆ ಹಾಲನ್ನು ಹೆಪ್ಪು ಹಾಕ್ತೀರಿ ನೀವು, ಮೊಸರಿಗೆ ಹೆಪ್ಪು ಹಾಕ್ತೀರಿ, ಆವಾಗ ಹಳೆ ಉಳಿದಿರೋಂಥ ನಿಮ್ಮ ಮೊಸರು ಇದೆಯಲ್ಲ ಅದನ್ನು ಹೆಪ್ಪು ಹಾಕುವ ಹಾಗೆ ಇಲ್ಲ. ನೀವು ಅದನ್ನು ಹೆಪ್ಪು ಹಾಕೋದಕ್ಕೆ ಬರೋಲ್ಲ. ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಬಾದಾಮ್, ಇಲ್ಲಾಂದರೆ ತೆಂಗಿನ ಗೆರಟೆ, ಇಲ್ಲಾಂದ್ರೆ ಇನ್ನು ಒಣಮೆಣಸು ಅಂದರೆ ಕೆಂಪು ಮೆಣಸು ಬರುತ್ತೆ ನೋಡಿ, ಒಣಗಿದ್ದು, ಅದು ಇಂಥದ್ನೆಲ್ಲನ ಹೆಪ್ಪು ಹಾಕೋದಕ್ಕೆ ಉಪಯೋಗ ಮಾಡಬೇಕು. ಮೊಸರನ್ನು ಹೆಪ್ಪು ಹಾಕಬಾರ್ದು, ಅಂದರೆ ಹಳೆ ಉಳಿದಿರೋ ಮೊಸರನ್ನು ಹೆಪ್ಪು ಹಾಕಬಾರ್ದು. ಅಂಥ ಹೆಪ್ಪು ಹಾಕಿರೋ ಮೊಸರು ಭಗವಾನರ ಅಭಿಷೇಕಕ್ಕೆ ಮತ್ತು ಮುನಿಗೆ ಆಹಾರ ದಾನ ಮಾಡೋದಕ್ಕೆ ಬರಲ್ಲ. ಆದ್ದರಿಂದ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಪ್ಪ. ಇದು ಹೀಗಿಲ್ಲ. ನಾವು ಯಾರಿಗೆ ಅಭಿಷೇಕ ಮಾಡಿಸೋದಾರು ಫಸ್ಟ್ ಈ ಕಂಡೀಷನ್ಗಳನ್ನು ಹೇಳಿ ಅವರಿಗೆಲ್ಲ ಕಲಿಸಿ ಆನಂತರನೇ ಅಭಿಷೇಕ ಮಾಡಿಸ್ತೀವಿ. ಆ ಥರ ನಮ್ಮ ಶಿಷ್ಯರು ಯಾರೂ ಇಲ್ಲ. ಹೆಂಗೆ ಬೇಕಾದ್ರೂ ತಗೊಂಬಂದು ಅಭಿಷೇಕ ಮಾಡ್ರು, ಆ ರೀತಿ ನಮ್ಮಲ್ಲಿ ಅಭಿಷೇಕ ಮಾಡೋರು ಯಾರೂ ಇಲ್ಲ. ನಾವೆಲ್ಲ ರೀತಿಯ ಆ ಟ್ರೈನಿಂಗನ್ನು ಕೊಟ್ಟಿರ್ತೀವಿ. ಅರ್ಥ ಆಯ್ತು? ಮತ್ತಿನ್ನೊಂದು, ಅಕಸ್ಮಾತ್ ನೀವೇನಾರು ಏಕಾಂತ ಮಾಡ್ಬೋದು. ಈಗ ಹಾಲು ಮೊಸರೆಲ್ಲ ಅಶುದ್ಧ ಇರ್ತವೆ, ಡೈರಿಂದ ಎಲ್ಲ ಅಂತರ್ತಾರೆ, ಅಭಿಷೇಕ ಹೆಂಗೆ ಮಾಡಕ್ಕೆ ಬರುತ್ತೆ ಭಗವಂತನ. ಹಿಂಗೆ ಏಕಾಂತವಾಗಿ ಆ ತೇರ ಪಂಥದವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡಬೇಡ್ರಿ, ವಿಚಾರ ಮಾಡಿ ಮಾತಾಡ್ರಿ. ಹಾಗೇನಾದ್ರೆ ಅಕಸ್ಮಾತ್ ನೀವು ಮಾತಾಡಿದ್ರೆ ದೊಡ್ಡ ತಪ್ಪಾಗುತ್ತೆ ನಿಮ್ಮದು. ದೊಡ್ಡ ತಪ್ಪು, ಎಲ್ಲದಕ್ಕಿಂತ ದೊಡ್ಡ ತಪ್ಪು ಏನು ಅಂದರೆ, ನಿಮ್ಮ ಗುರುಗಳಿಗೆ ಹಾಲು ಮೊಸರು ಹೆಂಗೆ ನೀವು ಆಹಾರ ಕೊಟ್ರಿ? ಫಸ್ಟಿಗೆ ನಿಮ್ಮ ಗುರುಗಳಿಗೆ ಏನು ಮಾಡಬೇಕಾಗುತ್ತೆ ಅವಾಗ? ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಈ 4 ತ್ಯಾಗ ಮಾಡಿ ಮಾತಾಡೋದಕ್ಕೆ ಹೇಳಬೇಕಾಗುತ್ತೆ. ಅರ್ಧಾಯ್ತು? ಹಾಗೆ ನಾವು ಆ ರೀತಿ ಏಕಾಂತ ಹಿಡಿಯೋದ್ರಿಂದ ಸಂಪೂರ್ಣ ಜೈನ ಆಗಮದ ಎಲ್ಲ ವಿಷಯಗಳು ಹಾಳಾಗಿ ಹೋಗ್ತಾವು. ಆ ಥರ ಏಕಾಂತ ಮಾಡಬಾರ್ದು, ಹಠ ಮಾಡಬಾರ್ದು. ವಿಚಾರ ಮಾಡಿ ಇದನ್ನು ನಾವೇನು ಮಾಡಬೇಕು. ವಿಚಾರ ಮಾಡಿದ್ರೆ ಇದೆಲ್ಲ ಒಳ್ಳೇದೇ ಇದೆ. ಅಕಸ್ಮಾತ್ ನಮ್ಮ ಕಡೆ ವಿಚಾರ ಶೂನ್ಯ ಆದರೆ ನಮ್ಮದು ಹಾನಿ ಇದೆ, ಸಮಾಜದ ಹಾನಿ ಇದೆ, ಶಾಸ್ತ್ರದ ಹಾನಿ ಇದೆ, ಎಲ್ಲರದು ಹಾನಿ ಇದೆ, ಎಲ್ಲ ಕಡೆ ಜಗಳನೂ ಇದೆ. ಅರ್ಥ ಆಯ್ತು? ಗೊತ್ತಾಯ್ತಲ್ಲ ನಿಮ್ಗಿದ? ಹಾಂ ಮಹಾರಾಜ್ರೆ, ನಾವೆಲ್ಲ ಕಡೆ ನೋಡ್ದಂಗ್ರಿ ಹೆಂಗಸ್ರ ಬರೇ ಕೈ ಅಷ್ಟೇ ನೋಡಿದವ್ರಿ, ಆದ್ರೆ ಅಭಿಷೇಕ ಮಾಡೋದು ಎಲ್ಲ ನೋಡಿಲ್ಲ ರೀ ನಾವ್ರಿ. ಅಂದ್ರೆ ಜೋಗುಳಿ ಸೌಕಾರ್, ನಂದು ಒಂದು ಸಣ್ಣ ಪ್ರಶ್ನೆ ಏನು ಅಂದ್ರೆ ವಿಚಾರ ಕೇಳ್ರಿ ಇಲ್ಲಿ. ದೊಡ್ಡ ಸೌಕಾರ್ ಇವ್ರು ಬಂದ್ರಲ್ಲ ಇವ್ರದ್ದು ನಿಮ್ಮ ಕಂಪ್ನಿನೇ ಐತಿ. ಇವ್ರು ಬಂದ್ರಲ್ಲ, ಇವ್ರು ನಿಮ್ಮ ಕಂಪ್ನಿ ಇದ್ದಾರೆ. ಇರ್ಲಿಪ್ಪ, ನೀವು ಕೂರಿ ಬರ್ರಿ, ಒಳ್ಳೇದು. ಇಲ್ಲ ಕೂರಿ ಒಳ್ಳೆ ಸೈಲೆಂಟ್ ಕೂರ್ಬೇಕು ಇಲ್ಲಿ ಬಂದ್ಮೇಲೆ. ಅರ್ಥ ಆಯ್ತು? ಇರ್ಲಿ ಕೂರಿ. ಅಣ್ಣ ಏನು ಕೇಳ್ರಿ ಮುಂದೆ. ಇವ್ರಿಗೆ ಏನು ಪ್ರಶ್ನೆ ಕೇಳಿದ್ರು ಗೊತ್ತಾ? ಇವ್ರು ನಿಮ್ಮ ಕಂಪ್ನಿಯವರು ಇದ್ದಾರೆ, ಅವ್ರು ಚೋಗ್ಲಿ ಕಂಪ್ನಿ ಇವರು. ಎಲ್ಲರೂ ಇವ್ರು ನಿಮ್ಮ ರಿಲೇಷನ್ ಇದ್ದಾರೆ ಅವ್ರು. ಇವ್ರು ಏನು ಕೇಳಿದಾರೆ ಪ್ರಶ್ನೆ ಗೊತ್ತಾ? ಮಹಾರಾಜರೇ, ನಾವು ಎಲ್ಲ ಕಡೆ ಈ ಭಾಗದಾಗೆ ಹೆಂಗಸರು ಖಾಲಿ ಕೈ ಹಚ್ಚೋದು ಮಾತ್ರ ನೋಡಿದ್ದೀವಿ. ಹೆಂಗಸರು ಮಾತ್ರ ಕೈ ಹಚ್ಚೋದು ಮಾತ್ರ ನೋಡಿದ್ದೀವಿ, ಅಭಿಷೇಕ ಮಾಡೋದು ನೋಡಿಲ್ಲ ಅಂತೆ. ನೀವೆಲ್ಲಾರು ನೋಡಿರೇನಾ? ನೋಡಿಲ್ಲ, ನೀವು ನೋಡಿಲ್ಲ. ಅದಕ್ಕೆ ನಾನು ಅಂದೆ, ನನಗೆ ಗೊತ್ತಿತ್ತು ನಿಮ್ಮದೇ ಕಂಪ್ನಿ ಇದ್ದಾರೆ ಇವರು ಅಂತ. ಅದಕ್ಕೆ ನಂದೆ. ಯಾಕಂದೆ ಫಸ್ಟಿಗೆ ನಿಮ್ಮ ಕಂಪ್ನಿಯರೇ ಅವ್ರು ಇದ್ದಾರೆ, ಅದಕ್ಕೆ ಅಂದಿದ್ದೀನಿ ನಾನು. ನನಗೆ ಗೊತ್ತಾಯ್ತು. ಕೇಳ್ರಿ ಇಲ್ಲಿ ಅಪ್ಪ, ಇರಲಿ. ಈಗ ಪ್ರಶ್ನೆ ಮಕ್ಕಳೇ ಎಲ್ಲರಿಗೂ ನಿಮ್ಗೆ ಗೊತ್ತಾಗಿದೆ. ಸಣ್ಣ ಮಕ್ಕಳಿಗೆ ಈ ಪ್ರಶ್ನೆ ಗೊತ್ತಾ, ದೊಡ್ಡವರಿಗೆಲ್ಲ ಗೊತ್ತಾಯ್ತು. ಇವ್ರ ಪ್ರಶ್ನೆ ಏನಿತ್ತು ಗೊತ್ತಾ? ಈ ಭಾಗದಾಗೆಲ್ಲನ
ಹೆಂಗಸರು ಖಾಲಿ ಕೈ ಹಚ್ಚೋದು ಮಾತ್ರ ನೋಡಿದಾರಂತೆ. ಅಂದರೆ ಅವ್ರ ಗಂಡದೀರ ಅಭಿಷೇಕ ಮಾಡ್ತಾರೆ ಭಗವಾನ್ರಿಗೆ. ಇವ್ರು ಏನು ಮಾಡ್ತಾರೆ, ಅವ್ರ ಕೈಗೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅಂದರೆ ಇದಕ್ಕೆಲ್ಲ ಈ ಸಾರ್ವೆ ಗಿರ್ವೆ ಕೊಟ್ಟಿರ್ತಾರಲ್ಲ, ಸಾರ್ವೆ ಯಾಕಂತಾರೆ ಕೇಳ್ರಿ, RCC ಮನೆಗಳು ಮಾಡಬೇಕಿದ್ರೆ ಮೇಲೆ ಫಸ್ಟಿಗೆ ಸಿಮೆಂಟ್ ಹಾಕಬೇಕಿದ್ರೆ ಕೆಳಗಡೆಯಿಂದ ಸಪೋರ್ಟ್ ಕೊಟ್ಟಿರ್ತಾರಲ್ಲ ಕಂಬಗಳು, ಗೊತ್ತಾಗ್ತೈತೆ ನಿಮಗೆ? ಹಾಂ, ಕಾಲಮ್ ಅಲ್ಲ, ಕೆಳಗಡೆಯಿಂದ ಸಾರ್ವೆ ಹಾಕಿ ಇದೆ ಸಜ್ಜೆ ಅಂತಾರೆ ಅದನ್ನು, ಸಜ್ಜೆ ಸಾರ್ವೆಗಳೆಲ್ಲ ಹಾಕ್ತಾರಲ್ಲ, ಕೆಳಗಡೆಯಿಂದ ಸಪೋರ್ಟ್ ಕೊಟ್ಟಿರ್ತಾರೆ ಕಂಬಗಳನ್ನ ಕೊಟ್ಟು, ಮತ್ತು ಆಮೇಲೆ ಕಾಂಕ್ರೀಟ್ ಹಾಕ್ತಾರೆ ಮೇಲೆ. ಕಾಂಕ್ರೀಟ್ ಇಲ್ಲ ಅಂದಿಲ್ಲ, ಸಪೋರ್ಟ್. ಆ ರೀತಿ ಕೈ ಕೊಟ್ಟಿರ್ತಾರೆ, ಕೈ ಹಚ್ಚಿರ್ತಾರೆ ಗಂಡನಿಗೆ, ಯಾರೋ ಹೆಂಡತಿಯಾರು. ಅರ್ಥ ಆಯ್ತು ನೋಡಿ. ಫಸ್ಟ್ ಆಫ್ ಆಲ್ ಫಸ್ಟ್ ವಿಚಾರ ಏನು ಅಂದರೆ, ಯಾವುದೇ ತರ್ಕ ವಿತರ್ಕ ಕೂತರ್ಕಕ್ಕಿಂತ ಮೊದಲು ಕೇಳ್ರಿ, ಈ ರೀತಿ ನಮ್ಮ ಸಂಪೂರ್ಣ ಜೈನ ಆಗಮದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಅರ್ಥ ಆಯ್ತು? ನೀವೊಂದು ಕೆಲಸ ಮಾಡ್ರಿ, ಹಾಗಾದ್ರೆ ಇವ್ರಿಗೆ ಪ್ರಶ್ನೆ ಕೇಳಿದ್ರಲ್ಲ, ಇವ್ರು ನೋಡಿಲ್ಲ ಅಂತ ಒಂದು ಕೆಲಸ ಮಾಡಿ, ಚೋಕ್ಲೆ ಸೌಕಾರ್, ಈಗ ನೀವು ಮುನಿಗಳಿಗೆ ಆಹಾರ ಹೆಂಗಸರು ಕೊಟ್ಟಿದ್ದು ನೋಡಿದಿರಿ? ಹಾಂ ರೀ, ನೋಡಿದಿರಿ. ಆವಾಗ ಕೂಡ ಅವ್ರ ಗಂಡದಿರನ್ನ ಮುಂದೆ ನಿಲ್ಸೋದು, ಎಲ್ಲಿಗೆ? ಮುನಿಗಳಿಗೆ ಆಹಾರ ಕೊಡ್ಬೇಕಿದ್ರೆ. ಮತ್ತೆ ಹಿಂದ್ಗಡೆಯಿಂದ ಹೆಂಗಸರು ಅವ್ರ ಹೆಂಡತಿಯರು ಕೈ ಹಚ್ಚೋದಂತೆ, ಆಹಾರ ಚೆಲ್ಲಿ ಹೋಗ್ತಾವ ಕೈಯಲ್ಲಿ. ಮುನಿಗಳಿಗೆ ಆಹಾರ ಕೈ ಮೇಲೆ ಬೀಳಲ್ಲ, ಬೇರೆ ಕಡೆ ಬಿದ್ದಿರುತ್ತೆ. ಆಯ್ತು, ಇದೇನು ಗೊತ್ತಾ, ಇದೆಲ್ಲ ವ್ಯರ್ಥ ಮಾತುಗಳಿದಾವಪ್ಪ. ಇನ್ನೊಂದು ಕೆಲಸ ಮಾಡಿ, ಹಂಗಾರೆ ಯಾರಿಗೆ ಈ ಭಗವಾನರ ಅಭಿಷೇಕದಲ್ಲಿ ಖಾಲಿ ಹೆಂಡತಿಯರು ಕೈ ಹಚ್ಚಾರು ಮಾತಾಡ್ತಾರೆ ನೋಡ್ರಿ, ಅವರು ಏನು ಮಾಡಬೇಕು ಅಂದ್ರೆ, ಮುನಿಗಳಿಗೆ ಆಹಾರ ಕೊಡ್ತಾರಲ್ಲ ಅವ್ರನ್ನ ಗಂಡನ ಮುಂದೆ ನಿಲ್ಸೋದು, ಅವರ ಮಾವನನ್ನು ಮುಂದೆ ನಿಲ್ಸೋದು, ಇವ್ರ ಖಾಲಿ ಕೈ ಹಚ್ಚೋದು. ಹಾಂ, ಇನ್ನು ಕೇಳ್ರಿ, ಇನ್ನು ಮುಂದೆ ಎಲೆಕ್ಷನಿಗೆ ಹೋಗ್ತಾರಲ್ಲ, ಎಲೆಕ್ಷನಿಗೆ ಗಂಡ ಹೆಂಡತಿಗೆ ಇಬ್ಬರಿಗೂ ಎಲೆಕ್ಷನ್ ಇರ್ತಾವೇನಾ? ಇಲ್ರಿ. ನೋಡ್ರಿ ಇವ್ರಿ ಸೌಕಾರ ಹೆಂಗಾಗಿದ್ದಾರೆ ನೋಡಿ, ಚೌಕ ನಿಮ್ಮ. ಹಾಂ, ಏನ್ರಿ ಇರ್ತಾವಲ್ಲ, ಗಂಡ ಹೆಂಡತಿ ಇಬ್ಬರಿಗೂ ಎಲೆಕ್ಷನ್ ಇರ್ತಾವ. ಆವಾಗ ಒಂದು ಕೆಲಸ ಮಾಡ್ರಿ, ಗಂಡ ಓಟ್ ಹಾಕೋದಿಕ್ಕೆ ಹೇಳ್ರಿ, ಹೆಂಡತಿಗೆ ಖಾಲಿ ಗಂಡನಿಗೆ ಕೈ ಹಚ್ಚೋದಿಕ್ಕೆ ಹೇಳ್ರಿ. ಆಯ್ತು? ಹಾ, ಹಿಂಗೆ ಹೆಂಗ್ ಗೊತ್ತಪ್ಪ, ಏನ್ ಚೌಕ ಸರ್ಕಾರ. ಈ ಸಲ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಎಲೆಕ್ಷನಿಗೆ ಹೋಗ್ತಾರಲ್ಲ, ಈ ಸಲ ಎಲೆಕ್ಷನ್ ಹತ್ರ ಬಂತಲ್ಲ, ಎಲೆಕ್ಷನಿಗೆ ಹೋಗ್ತೀರಿ ನೀವು, ಅಲ್ಲಿ ಎಲೆಕ್ಷನ್ ನೀವು ಓಟ್ ಹಾಕತ್, ನಿಮ್ ಹೆಂಡತಿಗೆ ಏನ್ ಮಾಡೋದು, ಹಿಂದ್ಗಡೆಯಿಂದ ಕೈ ಹಚ್ಚೋದಕ್ಕೆ ಬಿಡೋದು. ಆಗುತ್ತೇನಾ? ಇಲ್ಲ ರೀ, ಆಗಲ್ಲ. ಇದೆಲ್ಲ ಸುಳ್ಳಿದಾವೆ, ಇದೆಲ್ಲ ವ್ಯರ್ಥದ ಮಾತುಗಳಿದಾವೆ, ಇದು ತರ್ಕದಲ್ಲಿ ಕೂರೋದಿಲ್ಲ. ತರ್ಕ ಇನ್ನು ಸಾಕಷ್ಟು ಕೊಡ್ತೀನಿ ನಾನು, ಅನಾವಶ್ಯಕ ಟೈಮ್ ಹಾಳಾಗುತ್ತೆ ಅಷ್ಟೇ, ನೀವು ಬೇಡ, ಇಷ್ಟೇ ಸಾಕು ನಿಮಗೆ ತಿಳಿದ್ರೆ. ಇನ್ನೂ ಬೇಕಾದ್ರೆ ತರ್ಕ ಕೊಡ್ತೀನಿ ನಿಮಗೆ. ಒಂದು ಕೆಲಸ ಮಾಡೆ, ನಿಮ್ಮ ಗಂಡ ಊಟ ಮಾಡೋದಕ್ಕೆ ಕೊಡ್ತಾರಲ್ಲ, ಆ ಸಮಯದಲ್ಲಿ ಒಂದು ಕೆಲಸ ಮಾಡೋದು, ಹೆಂಡತಿ ಜಸ್ಟ್ ಕೈ ಹಚ್ಚಿ ಬಿಡೋದು ಅಷ್ಟೇ. ಅಂದ್ರೆ ಹೆಂಡತಿ ಊಟ ಮಾಡೋದಿಲ್ಲ, ಸ್ವಯಂ ನಡೀತೇನಾ? ಇಲ್ಲಲ್ಲ, ಗೊತ್ತಾಯ್ತಲ್ಲ, ಬಾರಿಗಂಟ ಎಲ್ಲ ಗೊತ್ತಾಯ್ತಲ್ಲ. ಹಾಗೆ ಏನು ಮಾಡ್ರು ನಡೆಯಲ್ಲಪ್ಪ, ಇದೆಲ್ಲ ಸುಳ್ಳಿದಾವೆ, ಅನಾವಶ್ಯಕ ವ್ಯರ್ಥಿದಾವೆ, ಈ ಮಾತುಗಳು ವ್ಯರ್ಥಿದಾವಪ್ಪ, ಸುಮ್ಮನೆ ವ್ಯರ್ಥ ಮಾತುಗಳಿದಾವೆ. ಇದು ಇನ್ನೇನು ಮನ್ಸರು ಅಜ್ಞಾನಿ ಇದ್ದಾರೆ, ಅಜ್ಞಾನಿ ಮನ್ಸರಿಗೆ ಅವ್ರಿಗಿಂತ ದೊಡ್ಡ ವಜ್ರ ಮೂರ್ಖ ಗುರು ಸಿಗ್ತಾನೆ. ಹಿಂಗೆಲ್ಲ ಮಾಡಿ ಅವ್ರನ್ನ ಪಾಪ ಎಲ್ಲನೂ ಸುಮ್ಮನೆ ಅಜ್ಞಾನದಲ್ಲಿ ಹಾಕಿದ್ದಾರೆ ಅಷ್ಟೇ. ಅದೇನು ಅಜ್ಞಾನ ಐತೆ ಅಷ್ಟೇ. ಈ ಪ್ರಶ್ನೆಗಳನ್ನು ಇನ್ನು ಮುಂದೆ ಕೇಳಬೇಡ್ರಿ, ಈ ಥರ ಶಾಸ್ತ್ರದಲ್ಲಿ ಎಲ್ಲೂ ಕೂರೋದಿಲ್ಲ ಇದು. ಅರ್ಥ ಆಯ್ತು? ಮಹಾರಾಜ್ರೆ, ನಿಮ್ಮ ಶಿಷ್ಯರೆಲ್ಲ ಭಗವಾನ್ ಬಸ್ತಿ ಒಳಗೆ ಭಗವಾನ್ ಬಸ್ತಿವರೆಗೆ ಭಗವಾನ್. ನೋಡ್ರಿ, ಅಲ್ಲಿ ಸಮಯ ಹಾಳಾಗ್ತೈತೆ. ಅವ್ರೇನೋ ಕೇಳ್ತಿದಾರೆ, ಅಲ್ಲಿ ಮೈಕ್ ಸ್ಟ್ಯಾಂಡ್ ಪದೇ ಪದೇ ಬೀಳ್ತಾ ಇದೆ, ಆ ಮೈಕ್ ವೈರ್ ಕಟ್ಟಾಗಿ ಕೆಳಗಡೆ ಬೀಳ್ತಾ ಇದೆ. ಅವ್ರು ಒಂದೊಂದು ಮಾತಾಡ್ತಾರೆ, ಒಂದೊಂದು ಬಿಡ್ತಾರ. ವೈರ್ ಕಟ್ಟಾಯ್ತು ನೋಡ್ರಿ, ಜೋಡಿಸ್ರಿ ಅದನ್ನ ಫಾಸ್ಟ್. ವೈರ್ ಜೋಡಿಸ್ರಿ ಅಲ್ಲಿ. ಆ ಸ್ಟ್ಯಾಂಡ್ ಎತ್ತಿಡ್ರಿ ಆ ಕಡೆ, ಈ ಕಡೆ ಮೈಕ್ ಈ ಕಡೆ ಕೊಡ್ರಿ, ಇವ್ರ ಕಡೆ ಕೊಡ್ರಿ. ಹಾಂ, ಅಲ್ಲಿ ಸಾಕ ಅವ್ರಿಗೆ ಕೊಡ್ರಿ. ಈಗ ಅವರು ಕೇಳಿಲೆ, ಅವ್ರು ಏನೋ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಅದು ಏನಪ್ಪ ಅಲ್ಲಿ ಕೇಳ್ರಿ ಅಲ್ಲೇ. ಮಹಾರಾಜ್ರೆ, ನಿಮ್ ಶಿಷ್ಯರೆಲ್ಲ ಭಗವಾನ್ರನ್ನ ಬಸ್ತಿ ಹೊರಗಡೆ ತಂದಿಟ್ಟಾಕ ಅಭಿಷೇಕ ಮಾಡ್ತಾರ್ರಿ. ಹಾ, ಗುಡ್ ಅದನ್ನೇ ಕೇಳ್ತಾರ ಅವರು. ಗೊತ್ತಾಗಿಲ್ಲ, ಅಲ್ಲಿ ಎಲ್ಲ ಮೈಕ್ ಸ್ಟ್ಯಾಂಡ್ ಎಲ್ಲ ಉಳಿಸಿ ಹಾಕಿ ನೀವು ಸುಮ್ಮನೆ ಕುತ್ಕೊಳ್ಳೋದು ಒಂದು ಜಾಗದಾಗ. ಅದು ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲ, ಏನು ಸುಮ್ಮನೆ ಹೆಂಗೆ ಬರ್ತೀರ ಹಂಗೆ ಕೂರೋದು ಅಷ್ಟೇ. ಮಾಡ್ರಿ, ಕನ್ಫ್ಯೂಸ್ ಮಾಡೋದಿಲ್ಲ ಹಂಗೆಲ್ಲ. ಹಾಂ, ಇರಲಿ. ಇನ್ನು ಮುಂದೆ ಕೇಳಿ, ಇವ್ರು ಏನು ಪ್ರಶ್ನೆ ಕೇಳಿದಾರೆ ಅಂದ್ರೆ, ಈಗ ನಿಮ್ಮ ಶಿಷ್ಯರೆಲ್ಲ ಮಹಾರಾಜರೇ ಬಸ್ತಿ ಹೊರಗಡೆ ಭಗವಾನ್ರನ್ನ ತಂದು ಯಾಕೆ ಅಭಿಷೇಕ ಮಾಡ್ತಾರೆ ಅಂದರೆ, ಗರ್ಭಗೃಹದ ಒಳಗಡೆ ಯಾಕೆ ಮಾಡಬಾರ್ದು ಅಂತ ಕೇಳಿದ್ದೀವಿ ಪ್ರಶ್ನೆ. ಕೇಳ್ರಿ, ಏನಾಗುತ್ತೆ ಅಂದರೆ, ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಸಣ್ಣ ಹುಡುಗರು ಇರ್ತಾರೆ, ವಯಸ್ಸಾದವರೆಲ್ಲ ಇರ್ತಾರೆ, ಮತ್ತು ಭಾಳ ಜನ ಅಭಿಷೇಕ ಮಾಡ್ತಾರೆ. ಸಂಡೆ ಅಂದರೆ 60-70 ಜನ ಒಂದ್ಸಲ ಅಭಿಷೇಕ ಮಾಡ್ತಾರೆ ನಮ್ಮಲ್ಲಿ. ಅವಾಗ ಏನಾಗುತ್ತೆ, ನಾವು ಗರ್ಭಗೃಹದ ಒಳಗಡೆ ಎಲ್ಲರನ್ನೂ ಬಿಟ್ಟರೆ ಅಲ್ಲಿ ಏನಾದ್ರು ಚೆಲ್ಲಿ ಹಾಕ್ತಾರೆ. ಮತ್ತು ಗರ್ಭಗೃಹದ ಒಳಗಡೆ ಎಲ್ಲರೂ ಹೋಗಬೇಕು ಅಂದ್ರೆ ಮಡಿ ಆಗಲ್ಲ ನಮ್ಗೆ, ಯಾಕೆಂದ್ರೆ ಬಸ್ತಿಲಿ ಯಾರು ದರ್ಶನ ಮಾಡಕ್ಕೆ ಬರೋರು ಇವ್ರು ಮುಟ್ತಾರೆ. ಆ ಥರ ನಮಗೆ ಫ್ರೀ ಜಾಗ ಸಿಗೋದಿಲ್ಲ, ಜಾಗ ದೊಡ್ಡದು ಬೇಕಾಗುತ್ತೆ ನಮಗೆ. ಮತ್ತು ಗರ್ಭಗೃಹದ ಒಳಗಡೆ ಜಾಸ್ತಿ ಕತ್ಲೆ ಇರುತ್ತೆ, ಅಭಿಷೇಕ ಎಲ್ಲರಿಗೂ ಬಸ್ತಿಗಳು ಸಣ್ಣ ಇರ್ತಾವೆ ಒಂದೊಂದು, ಅಭಿಷೇಕ ಎಲ್ಲರಿಗೂ ಕೂತ್ಕೊಂಡು ನೋಡೋದಕ್ಕೆ ಅವಕಾಶ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅಕಸ್ಮಾತ್ ಹೊರಗಡೆ ಅಭಿಷೇಕ ಮಾಡಿದ್ರೆ ಅವಾಗ ನೋಡೋದಕ್ಕೆ ಎಲ್ಲರಿಗೂ ಅವಕಾಶ ಆಗುತ್ತೆ, ಅಭಿಷೇಕ ಮಾಡೋರಿಗೂ ಫ್ರೀ ಇರುತ್ತೆ, ಅಂದರೆ ಒಬ್ಬರ ಮೇಲೆ ಒಬ್ರು ಇದಾಗೋದಿಲ್ಲ. ಆ ಉದ್ದೇಶದಿಂದ ನಾವು ಹೊರಗಡೆ ಮಾಡ್ತೀವಿ. ಯಾವುದೇ ಶಾಸ್ತ್ರದಲ್ಲೂ ಕೂಡ ಹೊರಗಡೆ ಭಗವಾನರ ತಂದು ಅಭಿಷೇಕ ಮಾಡಬೇಕು ಅಂತ ಯಾವುದೇ ಪದ್ಧತಿ ಎಲ್ಲೂ ಇಲ್ಲ. ಇದೊಂದು ರೀತಿ
ನಾವು ತಪ್ಪು ಮಾಡ್ತಿದ್ವಿ ಅನ್ಸುತ್ತೆ. ಆ ರೀತಿಯಲ್ಲಿ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ, ಶಾಸ್ತ್ರದಲ್ಲಿ ಆ ಪದ್ಧತಿಯಲ್ಲೂ ಇಲ್ಲ. ನಾವು ನಮ್ಮ ಅನುಕೂಲಕ್ಕೋಸ್ಕರ ಹಿಂಗೆ ಮಾಡ್ತಾ ಇದೀವಿ ನಾವು ಅಷ್ಟೇ. ಹೊರಗಡೆ ಛತ್ತ ಎಲ್ಲ ಕಟ್ಟಿ, ಅಂದರೆ ಭಗವಾನ್ರಿಗೆ ಚಂದವಾದ ಛತ್ತ ಅಂತಾರಲ್ಲ ಅದನ್ನೆಲ್ಲ ಕಟ್ಟಿ ಭಗವಾನ್ರಿಗೆ ಹೊರಗಡೆ ತಗೊಂಬಂದು ಅಭಿಷೇಕ ಮಾಡ್ತೀವಿ ನಾವು. ನಮ್ಗೆ ಮಾಡ್ತಾರೆ ಸಾಕಷ್ಟು ಜನ, ಯಾಕೆಂದ್ರೆ ಜನ ಜಾಸ್ತಿ ಇರ್ತಾರೆ ನಮ್ಮ ಕಡೆ, ಹಂಗಾಗಿ ಮಾಡ್ತೀವಿ ನಾವು. ಅರ್ಥ ಆಯ್ತು? ಅದು ಶಾಸ್ತ್ರದಾಗಿಲ್ಲ. ಮತ್ತು ನೀವು ಶಾಸ್ತ್ರ ಅಂತ ತಿಳಿಬೇಡ್ರಿ. ಹಿಂಗೆ ಭಗವಾನ್ರ ಬಸ್ನಿಂದ ಹೊರಗಡೆ ತಗೊಂಬಂದು ಅಭಿಷೇಕ ಮಾಡೋದು ಯೋಗ್ಯ ಅಲ್ಲ, ಒಳಗಡೆ ಮಾಡೋದೇ ಯೋಗ್ಯ ಇದೆ. ಆಯ್ತಪ್ಪ, ಈಗ ಸಮಯ ಆಗ್ತಾ ಇದೆ. ಮಹಾವೀರ ಭಗವಾನ್ರಿಗೆ ಜಯವಾಗಲಿ.